ಈ ಧರ್ಮವೀರ ಸಿನಿಮಾ ಅಂತಕ್ಕಂಥದ್ದು ಇದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿತ್ರದುರ್ಗ, ಬಳ್ಳಾರಿ, ದಾವಣಗೆರೆ, ಧಾರವಾಡ ಮತ್ತು ಸಿರ್ಸಿ, ಬನವಾಸಿಯಲ್ಲೂ ಕೂಡ ಈ ಚಿತ್ರವನ್ನು ನಾವು ಚಿತ್ರೀಕರಣ ಮಾಡಿದ್ದೀವಿ. ಈ ಚಿತ್ರೀಕರಣವನ್ನು ಮಾಡುವಾಗ ಇಲ್ಲಿ ಎಷ್ಟು ಅಡೆತಡೆಗಳು ಬಂದು ಚಿತ್ರೀಕರಣವನ್ನು ನಾವು ಹೇಗೆ ಮಾಡಿ ಮುಗಿಸಿದ್ದೀವಿ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಧಾರವಾಡ ಒಂದು ಸಂಸ್ಕೃತಿಯ ನಾಡು ಅಂತಕ್ಕಂಥದ್ದು. ಅನೇಕ ಜನರು ಗಿರೀಶ್ ಕಾರ್ನಾಡ್ ಹಿಡ್ಕೊಂಡು ಬಹಳ ಜನ ಇಲ್ಲಿ ನಟರಾಗಿದ್ದರು, ನಿರ್ಮಾಪಕರಾಗಿದ್ದರು. ಈಗ ನನಗೂ ಸಹಿತ ಈ ಧಾರವಾಡದಲ್ಲಿ ಒಂದು ನಮ್ಮೆಲ್ಲ ಹೆಮ್ಮೆಯ ಧಾರವಾಡ ಜನತೆಯ ಹಾಗೂ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ನನಗೆ ಅವಕಾಶ ಒದಗಿ ಬಂದಿದೆ. ನಾನು ಸುಮಾರು 5ರಿಂದ 6 ಸಿನಿಮಾಗಳನ್ನು ಒಬ್ಬ ಸಹ ನಿರ್ಮಾಪಕನಾಗಿ ನಾನು ಮಾಡಿದ್ದೆ. ಕಾ ಸಿನಿಮಾ, ಬಲೆ ಹುಚ್ಚ, ಈ ರೀತಿಯಾಗಿ. ಒಂದು ದಿವಸ ನನಗೆ ನಿರ್ದೇಶಕರು ನನಗೆ ಹೇಳಿದರು, ಇಲ್ಲ ನಾನೊಂದು ಧರ್ಮವೀರ ಅಂತ ಒಂದು ಕಥೆಯನ್ನು ಮಾಡಿದ್ದೀನಿ, ಆ ಕತೆಗೆ ನೀವೇ ಹೀರೋ ಆಗ್ಬೇಕಂತ ಹೇಳಿದರು. ನಾನು ಹೇಳಿದಿಲ್ಲ, ಬೇಡ ಸರ್, ನನಗೆ ನಾನು ಹೀರೋ ಬೇಕಂತ ಇಷ್ಟ ಇಲ್ಲ, ಬೇಡ ಅಂತ ಹೇಳಿದೆ. ಇಲ್ಲ, ನಿಮ್ಗೆ ಅದು ಒಪ್ತದೆ, ನೀವು ಅದನ್ನು ಮಾಡಿರಿ ಅಂತ ಹೇಳಿದರು. ಅದಕ್ಕೆ ನಾನು ಆ ಪಾತ್ರದಲ್ಲೇ ನಾನು ಮಾಡಲೇಬೇಕಾಯ್ತು. ನಾನೀಗ ತಮ್ಮಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ, ನಾನು ಪಾಸ್ ಆಗಿದ್ದೀನಿ, ಎಷ್ಟು ಮಾರ್ಕ್ಸಲ್ಲಿ ತೊಗೊಂಡಿದ್ದೀನಿ ನನಗೆ ಗೊತ್ತಿಲ್ಲ, ಬಟ್ ನೀವು ನನಗೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಅಂತಕ್ಕಂಥದ್ದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನಾವು ಧಾರವಾಡವನ್ನು ನಾನು ಆವಾಗವಾಗ ಬೆಂಗಳೂರಲ್ಲಿ ನಾವು ಅಲ್ಲಿ ಪ್ರೆಸ್ ಮೀಟ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲಿಂದ ಬಂದವರು ಧಾರವಾಡದವ್ರು ನರಸಿಂಹಮೂರ್ತಿ ಇರ್ಬೋದು, ಅನೇಕ ಜನ ಅಲ್ಲಿ ನಾನು ಭೇಟಿ ಆಗ್ತಾಯಿದ್ರು. ನನಗೆ ಖುಷಿ ಆಗ್ತಿತ್ತು. ನಮ್ಮ ಉತ್ತರ ಕರ್ನಾಟಕ ಧಾರವಾಡ, ಹುಬ್ಬಳ್ಳಿಯಲ್ಲೂ ಸಹಿತ ಅದೇ ರೀತಿಯಾಗಿ ಒಂದು ಸಿನಿಮಾದ ಏನು ಈ ಪ್ರೆಸ್ ಮೀಟ್ಗಳು ಆಗಬೇಕು, ಇಲ್ಲಿಯೂ ಸಿನಿಮಾಗಳು ಉತ್ತರ ಕರ್ನಾಟಕದಲ್ಲಿ ಬೆಳಿಬೇಕು ಅಂತಕ್ಕಂಥದ್ದು ನನಗೆ ತುಂಬ ಹಂಬಲವಾಗಿರುತ್ತೆ. ನಾವು ಮತ್ತು ನಮ್ಮ ಪ್ರಭು ಹಂಚನಾಳವರು ಮತ್ತು ನಮ್ಮ ಅರವಿಂದ್ ಮುಳುಗುಂದವರು, ನಾವೆಲ್ಲ ಅನೇಕರು ಸೇರಿ ಸಾಕಷ್ಟು ಕಲಾವಿದರು ಹುಬ್ಬಳ್ಳಿ ಧಾರವಾಡದಿಂದ ಇವತ್ತು ಸೀರಿಯಲಲ್ಲಿ ಮಾಡ್ತಾಯಿದ್ದಾರೆ, ಸಿನಿಮಾಗಳಲ್ಲಿ ಮಾಡ್ತಾಯಿದ್ದಾರೆ. ಬಟ್ ನಮಗಿಲ್ಲಿ ಏನು ಆಗಬೇಕಾಗಿದೆ ಅಂದರೆ, ಉತ್ತರ ಕರ್ನಾಟಕದಲ್ಲಿ ಸಿನಿಮಾಗಳನ್ನು ನಾವು ಇಲ್ಲಿ ನಿಲ್ಲಿಸ್ಬೇಕಾಗಿದೆ. ಜನರು ಈಗ ಥಿಯೇಟ್ರಿಗೆ ಬರ್ತಾಯಿಲ್ಲ, ತುಂಬ ಕಡಿಮೆ ಆಗಿದೆ ಬರ್ತಾ ಇರ್ತಕ್ಕಂಥದ್ದು. ಏನು ಕರೋನಾ ಬಂದ ಮೇಲೆ, ಲಾಕ್ಡೌನ್ ಆದಮೇಲೆ ಜನರು ಇಲ್ಲಿಗೆ ಬರ್ತಾಯಿಲ್ಲ, ಥಿಯೇಟ್ರಿಗೆ ಬರ್ತಾಯಿಲ್ಲ. ನಾವು ಈಗ ಧರ್ಮವೀರ ಸಿನಿಮಾದ ಮುಖಾಂತರ ನಾವು ಮನೆಗೆ ಹೋಗಿ ಅವ್ರನ್ನ ನಾವು ವಿನಂತಿಸ್ಕೊಳ್ತಾ ಇದ್ದೀವಿ. ಒಬ್ಬ ಧಾರವಾಡದ ಒಬ್ಬ ಹುಡುಗ, ನಾನು ಧರ್ಮವೀರ ಸಿನಿಮಾವನ್ನು ನಾವು ಭಾಳ ಕಷ್ಟಪಟ್ಟು ಮಾಡಿದ್ದೀವಿ, ನಿಮ್ಮ ಆಶೀರ್ವಾದ ಸಹಕಾರ ಬೇಕು, ಬಂದು ಸಿನಿಮಾಗಳನ್ನು ನೋಡಿ ನಮಗೆ ಸಹಕಾರ ನೀಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಅಂತ. ಈಗ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ಮಾಡೋದು ಅಷ್ಟು ಸಹಜ ಅಲ್ಲ. ಸಾಕಷ್ಟು ಸಿನಿಮಾಗಳನ್ನು ನೋಡಿದಾಗ ನನಗೊಂದು ದೊಡ್ಡ ಅನುಭವ ಇದು. ಧರ್ಮವೀರ ಸಿನಿಮಾ ಮಾಡ್ತಕ್ಕಂಥದ್ದು ದೊಡ್ಡ ಅನುಭವ ನನ್ನ ಜೀವನದಲ್ಲಿ. ಇದೊಂದು ದೊಡ್ಡ ಘಟ್ಟನೆ ಅನ್ಕೋಬೋದು. ಇಡೀ ಊರ್ನಾಗ ರಾಜಣ್ಣಂದೇ ಪುಕಾರು. ಯಾರು ಸರ್ ಆ ವ್ಯಕ್ತಿ? ಅವರು ರಾಜಣ್ಣ, ಈ ಊರಿನ ಧರ್ಮವೀರ. ಏನ್ ಹೊಡಿತಾ ಇದ್ದಾನ ಇವನು? ನೀನು ಕೋಪ ಮಾಡ್ಕೊಂಡ್ರು ಎಷ್ಟು ಮುದ್ದ ಕಾಣಿಸ್ತೀಯ ಗೊತ್ತಾ? ಮಿಂಚಿನ ಸಂಚಾರ, ಇಂಪಾದ ಇಂಚರ, ಹಿತವಾದ ಏನೋ ವಿಚಾರ, ಸುತ್ತೂರಿಗೆ ಸಿಡಿಲು ಮರಿ. ದೊಡ್ಡ ಜನರ ಕಣ್ಣೀರ ಒರೆಸುವೆ ನಾನು, ಆಯಾಗಿ ನಗುತ್ತೀರಿ ಎಂದಿಗೂ ನೀವು. ಊರಿಗೆ ನ್ಯಾಯ ಹೇಳೋನಾಗಿ ರಾಜಣ್ಣ ದಾನ ಮಾಡುತ್ತೇವೆ. ತನ್ನ ಮನೆಗೆ ಅನ್ಯಾಯ ಮಾಡ್ತಾನ. ನೀವು ನನ್ನ ಮದುವೆ ಆಗಿ ಸಂತೋಷವಾಗಿದ್ದೀರಾ? ನಂದ ಗೋಕುಲದಂತಿದ್ದ ನಮ್ಮ ಮನೆಗೆ ಬೆಂಕಿ ಇಟ್ಬಿಟ್ಟಲ್ಲೇ. ಆ ರಾಜಣ್ಣನ ಒಂದ್ ಗತಿ ಕಾಣಿಸ್ತೀನಿ. ಧರ್ಮವೀರ ಬಂದ, ಧರ್ಮ ಹೊತ್ತು ತಂದ, ಧರ್ಮ ಕಾಯು ಬಂಟ.